ರಾಜ್ಯ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ಅವ್ಯವಹಾರ. ಧಾರವಾಡದ ಕೆಐಎಡಿಬಿ ಅವ್ಯವಹಾರ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 2 ಹಂತದಲ್ಲಿ 2,000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದ ಸಿಐಡಿ ಟೀಮ್. ಸಿಐಡಿ ಚಾರ್ಜ್ ಶೀಟ್ ಬಗ್ಗೆ ಈಗ ಹಲವು ಅನುಮಾನಗಳು ಹುಟ್ಕೊಂಡ್ಬಿಟ್ಟಿದ್ದಾವೆ. ಹಲವರನ್ನ ಉಳಿಸೋದಕ್ಕೆ ಮುಂದಾದ್ರ ಸಿಐಡಿ ತನಿಖಾಧಿಕಾರಿ ಲಕ್ಕಪ್ಪ ಅಗ್ನಿ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಇದು ಈ ಕ್ಷಣದ ಬಿಗ್ ಸ್ಟೋರಿ. ರಾಜ್ಯ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ಅವ್ಯವಹಾರ ನಡೆದಿದೆ. ಧಾರವಾಡ ಕೆಐಎಡಿಬಿ ಅವ್ಯವಹಾರ ಕೇಸ್ನಲ್ಲಿ ಚಾರ್ಜ್ ಶೀಟ್ ಅನ್ನ ಸಿಐಡಿ ಅಧಿಕಾರಿಗಳು ಸಲ್ಲಿಸಿದ್ದಾರೆ. ಆ ಚಾರ್ಜ್ ಶೀಟ್ ಬಗ್ಗೆ ಸದ್ಯಕ್ಕೆ ಅನುಮಾನ ಹುಟ್ಟಿಕೊಂಡಿದೆ. ಜನವರಿ 2022ರಲ್ಲಿ ಈ ಪ್ರಕರಣವನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡು ಸುಮಾರು 10-11 ತಿಂಗಳ ಕಾಲ ತನಿಖೆಯನ್ನು ಮಾಡಿ 2 ಹಂತದ ಚಾರ್ಜ್ ಶೀಟ್ಗಳನ್ನು ಸಲ್ಲಿಸಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಹಲವು ಲೋಪದೋಷಗಳು ಕಂಡುಬಂದಿದ್ದು ಈಗಾಗಲೇ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕೈಗಾರಿಕಾ ಸಚಿವರಿಗೆ ದೂರನ್ನು ಸಲ್ಲಿಸಿದ್ದೀವಿ. ಸಿಐಡಿ DGP ಅವ್ರಿಗೂ ಕೂಡ ನಾನು ಒಂದು ಮನವಿಯನ್ನು ಮಾಡಿಕೊಂಡಿದ್ದೀನಿ. ಇದರಲ್ಲಿ ಈ ಚಾರ್ಜ್ ಶೀಟ್ನಲ್ಲಿ ಹಲವಾರು ಲೋಪದೋಷಗಳಿದ್ದಾವೆ. ಇದು ವೀಕ್ ಚಾರ್ಜ್ ಶೀಟನ್ನು ಸಿಐಡಿ ತನಿಖಾಧಿಕಾರಿ ಅವರು ಸಲ್ಲಿಸಿದ್ದಾರೆ. ಇದರಲ್ಲಿ ಒಂದು 3-4 ಜನ ಏಜೆಂಟರು ಏನು ಕಿಂಗ್ಪಿನ್ಗಳಾಗಿದ್ದರು ಅವರುಗಳನ್ನು ಇಲ್ಲಿ ಬಂಧಿಸಲಾಗಿಲ್ಲ ಮತ್ತು ಅವರನ್ನು ಸಾಕ್ಷಿ ಅಂತಲೂ ಪರಿಗಣಿಸಿಲ್ಲ. ಅವರನ್ನು ಪಂಚರನ್ನಾಗಿ ಮಾಡಿದ್ದಾರೆ. ಅವರು ಏನು ಹಗರಣದಲ್ಲಿ ಬಾಂಡ್ ಪೇಪರ್ ತರೋದಾಗಿರ್ಬೋದು, ವೋಚರ್ಗಳಲ್ಲಿ ಸಹಿ ಮಾಡೋದಾಗಿರ್ಬೋದು, ಆಮೇಲೆ ಬ್ಯಾಂಕ್ ಖಾತೆಗಳನ್ನು ದಾಖಲಾತಿಗಳನ್ನು ಕೊಟ್ಟು ಬ್ಯಾಂಕ್ ಖಾತೆ ಸೃಷ್ಟಿ ಮಾಡೋದರಲ್ಲಿ ಅವರ ಪಾತ್ರ ಇದೆ. ಅದರ ನಂತರ ಈ ರೈತರ ಹೆಸರಿನಲ್ಲಿ ಏನು ದಾಖಲೆಯನ್ನು ತಯಾರು ಮಾಡಿದರು ಅಲ್ಲಿ ಅವರು ರೈತರಿಗೆ ನಾಮಿನಿಗಳಾಗಿರ್ತಾರೆ. ಅವ್ರ ಮಕ್ಕಳು ಅಲ್ಲ, ಅವ್ರ ಸಂಬಂಧಿಕರು ಅಲ್ಲ. ಸೊ ಹಾಗಾಗಿ ಇಷ್ಟೆಲ್ಲ ಅವರು ಭಾಗಿಯಾಗಿದ್ದರೂ ಸಹ ಅವರನ್ನು ಪಂಚರು ಅಂತ ಹೇಳಿ ತನಿಖಾಧಿಕಾರಿಗಳು ಎಲ್ಲೋ ಯಾರ್ದೋ ಒತ್ತಡಕ್ಕೆ ಮಾಡೋದು ಯಾವುದಕ್ಕೋ ಮಾಡೋದು ಅವರನ್ನು ಪಂಚರನ್ನು ಮಾಡಿದ್ದಾರೆ. ಅದಲ್ಲದೆ ಈ ಒಂದು ಪ್ರಕರಣದಲ್ಲಿ ಕೇಂದ್ರ ಕಚೇರಿಯ ಪಾತ್ರ ಭಾಳ ದೊಡ್ಡದಿದೆ. ಕೇಂದ್ರ ಕಚೇರಿಯ ಹಿರಿಯ ಅಧಿಕಾರಿಗಳು ಸ್ಪೆಷಲ್ DC ದಯಾನಂದನ್ ಅವರು, ಅಂದರೆ ಅವರು ಸ್ಯಾಂಕ್ಷನಿಂಗ್ ಅಥಾರಿಟಿ ಅವರೇ ಆಗಿದ್ದರಿಂದ ಅವರನ್ನು ಕೂಡ ವಿಚಾರಣೆಗೆ ಕೂಡ ಒಳಪಡಿಸೋದಿಲ್ಲ. ಬಂಧಿಸೋದು ದೂರ ಹೋಗಿರಲಿ, ವಿಚಾರಣೆ ಕೂಡ ಒಳಪಡಿಸೋದಿಲ್ಲ. ಹಾಗಾಗಿ ಕೇಂದ್ರ ಕಚೇರಿಯಲ್ಲಿದ್ದಂತಹ ದಯಾನಂದ್ ಅವರು, ಹಣಕಾಸು ನಿಯಂತ್ರಣಾಧಿಕಾರಿ ವಾಣಿಯವರು, ಆಡಿಟ್ ಆಫೀಸರ್ ಮುದುಕವಿ ಇವರೆಲ್ಲರನ್ನೂ ಬಂಧಿಸಬೇಕಿತ್ತು. ಇಲ್ಲಿ ಇವ್ರನ್ನ ಸುಮ್ಮನೆ ವಾಣಿಯವ್ರನ್ನ ಮತ್ತು ಮುದುಕವಿ ಅವ್ರನ್ನ ಕಾಟಾಚಾರಕ್ಕೆ ಕರೆದು ಒಂದು ಸ್ಟೇಟ್ಮೆಂಟ್ ತೊಗೊಂಡು ಕಳಿಸ್ತಾರೆ ಇವರು. ಹಾಗೆ ಹಲವು ಲೋಪದೋಷಗಳು ಈ ಚಾರ್ಜ್ ಶೀಟ್ನಲ್ಲಿದ್ದಾವೆ. ಮತ್ತು ಈ ಥರ ಚಾರ್ಜ್ ಶೀಟ್ ಹಾಕೋದ್ರಿಂದ ಇವು ಒಂದು ಹಗರಣವನ್ನು ಬಯಲಿಗೆ ತಂದು ಹೋರಾಟ ಮಾಡಿ ನಾವು ಇಷ್ಟೆಲ್ಲ ಮಾಡಿದಾಗ ಇವರು ವೀಕ್ ಚಾರ್ಜ್ ಶೀಟ್ ಹಾಕಿ ಅವರನ್ನು ಪಾರಾಗಲು ಅವಕಾಶವನ್ನು ಮಾಡಿಕೊಡ್ತಾರಲ್ಲ, ಅದು ಭಾಳ ಬೇಸರ ಅನ್ನಿಸ್ತು. ಹೀಗಾಗಿ ನಾವು ದೂರು ಕೊಟ್ಟಿದ್ದೀವಿ. PIL ಸಲ್ಲಿಸಲು ಕೂಡ ನಾವು ಈಗ ರೆಡಿ ಮಾಡಿಕೊಂಡಿದ್ದೀವಿ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಪ್ರಕಾಶ್ ನೂಲ್ವಿ ನೀಡ್ತಾ ಹೋಗ್ತಾರೆ. ಪ್ರಕಾಶ್, ಮೊದಲಿಗೆ ಏನಿದು ಪ್ರಕರಣ, ಯಾವಾಗ ಆಗಿತ್ತು, ಚಾರ್ಜ್ ಶೀಟ್ ಮೇಲೆ ಇಷ್ಟೊಂದು ಆರೋಪ ಅನುಮಾನ ಮೂಡ್ತಾ ಇರೋದಕ್ಕೆ ಏನ್ ಕಾರಣ? ಸಭಾ, ಈ ಪ್ರಕರಣ ಏನು ಅಂತಂದ್ರೆ ಧಾರವಾಡ ಭಾಗದಲ್ಲಿ ಕೈಗಾರಿಕೆಗಳನ್ನ ಅಭಿವೃದ್ಧಿ ಪಡಿಸಬೇಕು ಅಂತ KIADB ಅವರು 2011, 12 ಮತ್ತು 12-13ರಲ್ಲಿ ಕೋಟೂರು, ಕೆಳಗೇರಿ, ಮುಮ್ಮಿಗೆಟ್ಟಿ ಗ್ರಾಮದ ಸುತ್ತಮುತ್ತ 958 ಎಕರೆ ಕೃಷಿ ಜಮೀನನ್ನ ಸ್ವಾಧೀನಪಡಿಸ್ಕೋತಾರೆ. ಆ ಸಂದರ್ಭದಲ್ಲಿ ರೈತರು ಏನಿರ್ತಾರೆ ಅವರಿಗೆ ಪರಿಹಾರ ರೂಪದಲ್ಲಿ ಅವ್ರಿಗೆ ಏನೇನ್ ಫಿಕ್ಸ್ ಮಾಡ್ಲಾಗಿತ್ತು, ಪ್ರತಿ ಎಕರೆಗೆ ಯಾವ್ಯಾವ ರೇಟ್ ಫಿಕ್ಸ್ ಮಾಡ್ಲಾಗಿತ್ತು ಆ ರೇಟ್ ಅನ್ನ ಕೊಟ್ಟು ಆ ಸಂದರ್ಭದಲ್ಲಿನೇ ಅವರಿಗೆ ಪರಿಹಾರವನ್ನ ಕೊಡ್ಲಾಗಿರುತ್ತದೆ. ನಂತರ ಏನಾಗತ್ತೆ, ಇತ್ತೀಚೆಗೆ ಬಂದಂತ ವಿಶೇಷ ಭೂ ಸ್ವಾಧೀನಾಧಿಕಾರಿ VD ಸಜ್ಜನ್ ಅಂದ್ರೆ ವಸಂತ್ ಕುಮಾರ್ ಸಜ್ಜನ್ ಅವರು ಇಲ್ಲಿ ದುಡ್ಡು ಹೊಡಿಲೇಬೇಕು, ಅವ್ಯವಹಾರ ನಡೆಸಲೇಬೇಕು ಅಂತ ಒಂದು ನಾಟಕವನ್ನ ಸೃಷ್ಟಿ ಮಾಡ್ತಾರೆ. ಆ ನಾಟಕದ ಅಡಿಯಲ್ಲಿ 2011, 12, 13ರಲ್ಲಿ ಏನು ಭೂ ಪರಿಹಾರವನ್ನ ಕೊಟ್ಟಿರ್ತಾರ ಆ ದಾಖಲಾತಿಗಳನ್ನ ನಾಶ ಮಾಡ್ತಾರೆ. ಆ ದಾಖಲಾತಿಗಳು ಇದುವರೆಗೂ ಕೂಡ KIADB ಕಚೇರಿಯಲ್ಲಿ ಲಭ್ಯ ಆಗಿಲ್ಲ. ನಂತರ ಕೆಲವು ರೈತರು, ಕೆಲವು ಏಜೆಂಟ್ರು ಇವ್ರ ಮುಖಾಂತರ ನಮ್ಗೆ ಪರಿಹಾರ ಸಿಕ್ಕಿಲ್ಲ, ನಮ್ಗೆ ಪರಿಹಾರ ಕೊಡ್ಬೇಕು ಅಂತ ಅರ್ಜಿಗಳನ್ನ ಸ್ವೀಕಾರ ಮಾಡ್ತಾರೆ. ಇದರಲ್ಲಿ ಪ್ರಮುಖವಾಗಿ ಕಿಂಗ್ ಪಿನ್ ಆಗಿ ಕಂಡು ಬರೋದು ಅಂತಂದ್ರೆ ಅಸ್ಫಾಕ್ ದುಂಡಸಿ ಅನ್ನೋದು. ಅಸ್ಫಾಕ್ ದುಂಡಸಿ, ವಸಂತ್ ಕುಮಾರ್ ಸಜ್ಜನ್, ಸಿಂಪಿ, ಈ ರೀತಿಯಾಗಿ ಹಲವು ಏಜೆಂಟ್ರು ಮತ್ತು KIADB ಅಧಿಕಾರಿಗಳು ಸೇರ್ಕೊಂಡು ಇಲ್ಲಿ ರೈತರ ಅಲ್ಲದೆ ಇರೋರಿಂದ ಅರ್ಜಿಗಳನ್ನ 2ನೇ ಬಾರಿಗೆ ಸ್ವೀಕಾರ ಮಾಡ್ತಾರೆ. ಈ ಮೊದಲು ಅವರು
ಪರಿಹಾರವನ್ನ ಪಡೆದಿದ್ರು ಕೂಡ ಎರಡನೇ ಬಾರಿಗೆ ಅವರಿಗೆ ಅರ್ಜಿಗಳನ್ನ ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಮಾಡಿ ಅವರಿಗೆ ಎರಡನೇ ಬಾರಿಗೆ ಪರಿಹಾರವನ್ನ ಬಿಡುಗಡೆ ಮಾಡ್ತಾರೆ. ಅಂದ್ರೆ ಈಗಾಗಲೇ ಒಂದು ಬಾರಿ, ಅದು ಸಾಮಾನ್ಯ ಪರಿಹಾರ ಆಗಿರೋದಿಲ್ಲ, ಲಕ್ಷ ಲಕ್ಷ ಕೋಟಿಗಳ ಲೆಕ್ಕದಲ್ಲಿರ್ತದೆ. ಇದು ಒಟ್ಟು 100 ಕೋಟಿ ರೂಪಾಯಿಯಷ್ಟು ಹಗರಣ ಆಗಿದೆ ಇದು. ಇಲ್ಲಿ ರೈತರು ಅಲ್ಲದೆ ಇರೋರು ಯಾವ ರೀತಿ ಪರಿಹಾರಕ್ಕಾಗಿ ಅರ್ಜಿ ಸಲ್ಲಿಸುದು ಅಂದ್ರೆ, ಆಧಾರ್ ಕಾರ್ಡ್ಗಳನ್ನೇ ನಕಲಿ ಮಾಡ್ತಾರೆ. ಎಲ್ಲೋ ಕೂತ್ಕೊಂಡು ಜೆರಾಕ್ಸ್ ಮಾಡಿಸಿ ಫೋಟೋ ಇಟ್ಟು ಜೆರಾಕ್ಸ್ ಮಾಡಿ ತರೋದಿಲ್ಲ. ಆಧಾರ್ ಸೆಂಟರ್ ಅಲ್ಲೇ ಹೋಗಿ ಆಧಾರ್ ಕಾರ್ಡ್ಗಳನ್ನ ಬದಲಿಸ್ತಾರೆ. ಯಾರ್ದೋ ಫೋಟೋ, ಯಾರ್ದೋ ಹೆಸರು, ಯಾರ್ದೋ ಫೋಟೋ, ಈ ರೀತಿಯಾಗಿ ಆಧಾರ್ ಕಾರ್ಡ್ಗಳನ್ನ, ವೋಟರ್ ಐಡಿಗಳನ್ನ ಬದಲಿಸಿ KIDB ಕಚೇರಿಗೆ ಅರ್ಜಿ ಸಲ್ಲಿಸ್ತಾರೆ. ಅಲ್ಲಿ ಪರಿಹಾರ ರೂಪದಲ್ಲಿ ಲಕ್ಷ ಲಕ್ಷ ಕೋಟಿ ಹಣವನ್ನ ಪಡಿತಾರೆ. ಇದು ಇಲ್ಲಿ ನಡೆದಿರುವಂತ ಹಗರಣ. ಇದು ಬೆಳಕಿಗೆ ಬಂದ ನಂತರ ಇವ್ರ ಮೇಲೆ ದೂರು ದಾಖಲಾಗತ್ತೆ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ. ಅವಾಗ ಇದು ಬಹುಕೋಟಿ ಹಗರಣ ಆಗಿರೋದ್ರಿಂದ ಸರ್ಕಾರ ಇದನ್ನ CID ತನಿಖೆಗೆ ವಹಿಸತ್ತೆ. CIDಯ ತನಿಖಾಧಿಕಾರಿ ಲಕ್ಕಪ್ಪ ಅಗ್ನಿ ಇದೀಗ 2 ಮಧ್ಯಂತರ ಚಾರ್ಜ್ ಶೀಟ್ ಗಳನ್ನ ದಾಖಲೆ ಮಾಡಿದ್ದಾರೆ, ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. 2 ಮಧ್ಯಂತರ ಚಾರ್ಜ್ ಶೀಟ್ ಗಳಲ್ಲಿ 2000 ಪುಟಗಳು ಹೊಂದಿದಾವೆ. ಈ ಮಧ್ಯಂತರ ಚಾರ್ಜ್ ಶೀಟ್ ನಲ್ಲಿ ಲಕ್ಕಪ್ಪ ಅಗ್ನಿ ಹಲವರನ್ನ ಉಳಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇದು ವೀಕ್ ಚಾರ್ಜ್ ಶೀಟ್ ಸಲ್ಲಿಸುವುದರ ಮೂಲಕ ಆರೋಪಿಗಳನ್ನ ಉಳಿಸುವಂತ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿ ಇದೀಗ ಸಾಮಾಜಿಕ ಹೋರಾಟಗಾರ ಬಸವರಾಜ್ ಕೊರವರ್ ಅವರ ಆರೋಪ. ಅವರು ಸುಮಾರು 43 ಪಾಯಿಂಟ್ಗಳನ್ನ, ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಲೋಪ ಆಗಿದೆ ಅದ್ರ 42 ಪಾಯಿಂಟ್ಗಳನ್ನ ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಮೇಜರ್ ಆಗಿ ನಾನೊಂದಿಷ್ಟು ಕೆಲವನ್ನ ಇಲ್ಲಿ ಉಲ್ಲೇಖ ಮಾಡೋದಕ್ಕೆ ಹೋಗ್ತೀನಿ. 2011-12ರಲ್ಲಿ ದಾಖಲಾತಿಗಳು ಇದ್ವು, ಮೊದಲ ಬಾರಿಗೆ ಪರಿಹಾರ ಕೊಟ್ಟಂತದ್ದು. ಆ ಪರಿಹಾರದ ದಾಖಲೆಗಳು ನಮ್ಮಲ್ಲಿ ಲಭ್ಯ ಇಲ್ಲ ಅಂತ ಹೇಳಿ ಈಗಾಗ್ಲೇನೆ VD ಸಜ್ಜನ್ CID ಅಧಿಕಾರಿಗಳಿಗೆ ಹೇಳಿದ್ದಾರೆ. ಆದ್ರೆ ಇಲ್ಲಿ ದಾಖಲಾತಿಗಳು ನಾಶ ಆದ್ರೆ, ಮಾಯ ಆದ್ರೆ ಅದ್ರ ಕುರಿತಾಗಿ ಸಪರೇಟ್ ಆಗಿ ಒಂದು ಪ್ರಕರಣವನ್ನ ದಾಖಲು ಮಾಡಬೇಕು. ಆ ಕುರಿತು ತನಿಖೆಯನ್ನು ನಡೆಸಬೇಕಾಗಿತ್ತು, ಆದ್ರೆ CID ನಡೆಸಿಲ್ಲ. ಇದು ಒಂದು. ಎರಡನೇದಾಗಿ ನಕಲಿ ದಾಖಲಾತಿಗಳನ್ನ ಏನು ಸೃಷ್ಟಿ ಮಾಡ್ತಾರೆ, ಆಧಾರ್ ಕಾರ್ಡ್, ವೋಟರ್ ID ಇನ್ನಿತರ ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡ್ತಾರೆ. ಯಾರು ಸೃಷ್ಟಿ ಮಾಡಿದವರ ಪಾತ್ರ ಇದರಲ್ಲಿ ಏನು? ಯಾಕಂದ್ರೆ ಒಂದು ಸೆಂಟ್ರಲ್ ಗವರ್ಮೆಂಟ್ ಅಥಾರಿಟಿ ಇರುವಂತ ಸೆಂಟರ್ ನಲ್ಲಿ ಆಧಾರ್ ಕಾರ್ಡ್ ಬದಲಾಗತ್ತೆ ಅಂತಂದ್ರೆ ಅವ್ರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಿಲ್ಲ CID ಅಧಿಕಾರಿಗಳು. ಅದು ಕೂಡ CID ಅಧಿಕಾರಿಗಳಿಂದ ಲೋಪ ಆಗಿದೆ. ಇನ್ನು ಇಷ್ಟು ವರ್ಷಗಳ ಕಾಲ ಲೆಕ್ಕ ಪರಿಶೋಧನೆ ಆಗಿದೆ. ಇದರಲ್ಲಿ ಕಂಪ್ಲೇಂಟ್ ಬಂದ ಮೇಲೆ ಮತ್ತೆ ವಿಶೇಷ ಲೆಕ್ಕ ಪರಿಶೋಧನೆ ಆಗಿದೆ. ಈ KIDB ಪ್ರಕರಣದ ಹಗರಣದಲ್ಲಿ ಹಲವು ಬಾರಿ ಎರಡನೇ ಬಾರಿಗೆ ಭೂ ಪರಿಹಾರವನ್ನು ನೀಡಿದ್ರು ಕೂಡ ಲೆಕ್ಕ ಪರಿಶೋಧನೆಯಲ್ಲಿ ಇದರ ಉಲ್ಲೇಖನೇ ಇಲ್ಲ. ಹಾಗಾಗಿ ಲೆಕ್ಕ ಪರಿಶೋಧಕರಾದ ಮೇಜರ್ ಆಗಿ ಮಂಜುನಾಥ್ ಮುದುಕವಿ ಅನ್ನೋರು ಬೇಕು ಅಂತಾನೆ ಲೆಕ್ಕ ಪರಿಶೋಧನೆಯಲ್ಲಿ ಈ ಹಗರಣವನ್ನ ಮುಚ್ಚಿಟ್ಟಿದ್ದಾರೆ ಅನ್ನುವಂತ ಆರೋಪ ಇದೆ. ಹೀಗಾಗಿ ಇಲ್ಲಿ CID ತನಿಖಾಧಿಕಾರಿಗಳು ಇವ್ರನ್ನು ಕೂಡ ಯಾವುದೇ ಆರೋಪಿಗಳನ್ನಾಗಿ ಮಾಡಿಲ್ಲ ಅನ್ನುವಂಥದ್ದು ಆರೋಪ. ಇನ್ನೊಂದು ಪ್ರಮುಖವಾಗಿ ಪಾಟೀಲ್ ಕುಟುಂಬದ ಬಸನಗೌಡ, ಈರನಗೌಡ, ಶ್ರೀಕಾಂತ್ ಗೌಡ, ಈ 3 ಜನರದ್ದು ಇಡೀ ಹಗರಣದಲ್ಲಿ ಅಲ್ಲಲ್ಲಿ ಇವರು ಆರೋಪಿಗಳಾಗಿ ನಿಲ್ಲೋದಕ್ಕೆ ಹಲವುಗಳು ಸಾಕ್ಷಿಗಳು ಲಭ್ಯ ಆಗ್ತವೆ. ಉದಾಹರಣೆಗೆ ಭೂ ಪರಿಹಾರವನ್ನ 2ನೇ ಬಾರಿಗೆ ಸೀತಾಬಾಯಿ ಅಂತ ತೆಗೆದುಕೊಳ್ತಾರೆ ಅಂತ ಗೊತ್ತಿದ್ದೂ ಕೂಡ ಇದರಲ್ಲಿ ಈರನಗೌಡ ಸಾಕ್ಷಿಯಾಗಿ ಸಹಿ ಹಾಕ್ತಾರೆ. ಮತ್ತು ಕೆಲವೆಡೆ ಹಲವು RTGS ನೆಫ್ಟ್ಗಳಲ್ಲೂ ಕೂಡ ಈ 3ರದ್ದು ಸಹಿ ಇದೆ. ಮತ್ತು ಈ ಶ್ರೀಕಾಂತ್ ಗೌಡ ಯಾರ್ದೋ ಒಬ್ಬ ವ್ಯಕ್ತಿಗೆ ತಾನೇ ಮಗ ಅಂತೇಳಿ ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿದ್ದಾರೆ. ಈ ರೀತಿಯಾಗಿ ಈ ಪಾಟೀಲ್ ಕುಟುಂಬದ 3 ಜನ ಆರೋಪಿಗಳ ಆಗಿ ನಿಲ್ಲೋದಕ್ಕೆ ಏನೆಲ್ಲ ಸಾಕ್ಷಿಗಳಿದಾವೆ ಅವುಗಳಲ್ಲಿ ಯಾವುದನ್ನು ಕೂಡ CID ಅಧಿಕಾರಿಗಳು ನೋಡಿಲ್ಲ. ಇವ್ರನ್ನ ಆರೋಪಿಗಳನ್ನಾಗಿ ಮಾಡ್ಬೇಕಾಗಿತ್ತು, ಆದ್ರೆ ಇವ್ರನ್ನ ಪಂಚರನ್ನಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಇನ್ನೊಂದು ಪ್ರಮುಖವಾದಂತ ಆರೋಪ. ಇನ್ನೊಂದು ಮೇಜರ್ ಆದಂತ ಆರೋಪ ಏನಂದ್ರೆ IDBI ಬ್ಯಾಂಕ್ ನಲ್ಲಿ ಎಲ್ಲ ಹಣ ಬಂದು ಜಮೆ ಆಗಿದೆ 2ನೇ ಬಾರಿಗೆ ಭೂ ಪರಿಹಾರ ತೆಗೆದುಕೊಂಡವ್ರದ್ದು. ಇಲ್ಲಿ ಮ್ಯಾನೇಜರ್ ಅವ್ರದ್ದು ಪ್ರಮುಖ ಪಾತ್ರ ಇದೆ, ಆದ್ರೆ ಮ್ಯಾನೇಜರ್ನ ಇದುವರೆಗೂ ಕೂಡ ವಿಚಾರಣೆಗೆ ಒಳಪಡಿಸಿಲ್ಲ, ಆರೋಪಿಯನ್ನಾಗಿ ಮಾಡಿಲ್ಲ. ಈ ರೀತಿಯಾಗಿ ಸುಮಾರು 43 ಆರೋಪಗಳು ಈಗ ಬಸವರಾಜ್ ಕೊರವರ್ ಮಾಡ್ತಾ ಇರುವಂತದ್ದು. ಸಭಾ, ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.